ಇದು ಈಗ ಅಂತಾರದ್ದು, ಇದಕ್ಕೆ ಇತಿಹಾಸ ಇಲ್ಲ. ಯಾವ ಏನಾಗಿದೆ ಅಂತೇಳಿ ಅಲ್ಲಿ ದೇವಸ್ಥಾನ ನೋಡಿದರೆ ಗೊತ್ತಾಗುತ್ತೆ. ದೇವಸ್ಥಾನ ಒಂದೊಂದು ಕಲ್ಲು ಇಷ್ಟಿಷ್ಟು ದೊಡ್ಡ ಬಂಡೆಗಳೇ ಇರೋದು. ಅದು ಮನುಷ್ಯನಿಂದ ನಿರ್ಮಿತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನೋ ದೈವಶಕ್ತಿಯಿಂದ ಮಾಡಿದ್ದಾರೆ. ಅದು ಈಗಲೂ ಹಾಗೆಯೇ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಇದೀಗ ಕಲಿಯುಗ ನಡೀತಾ ಇರೋದು. ಕೃತಯುಗ ಅಂದರೆ ಪ್ರಾರಂಭದ ಯುಗ, ಋಷಿಮುನಿಗಳ ಕಾಲ ಅಂತ. ಹಾಗೆಲ್ಲ ಋಷಿಮುನಿಗಳು ಬಂದು ಇಲ್ಲಿ ಆವಾಗ ಇಲ್ಲಿ ಉದ್ಭವ ಆಗಿರೋದು ಈಶ್ವರ. ಪ್ರತಿಷ್ಠೆ ಮಾಡಿದಂಥ ಇದಲ್ಲ, ಲಿಂಗ ಅಲ್ಲ. ಕೃತಯುಗದಲ್ಲಿ ಋಷಿಮುನಿಗಳು. ತ್ರೇತಾಯುಗ ಅಂತ ಹೇಳಿದರೆ ರಾಮಾಯಣದ ಕಾಲ. ಶ್ರೀರಾಮಚಂದ್ರ ದೇವರು ಬಂದಿದ್ದಾರೆ ಇಲ್ಲಿ, ಈಶ್ವರನ ಆರಾಧನೆ ಮಾಡಿದ್ದಾರೆ. ಅವರು ಹೋಗುವಾಗ ಅವರೊಂದು ಸೈನ್ಯ ಬಿಟ್ಟು ಹೋಗಿದ್ದಾರೆ ನೋಡಿ, ಸುತ್ತಮುತ್ತ ಬರ್ತಾ ಉಂಟಲ್ಲ ಕಪಿ ಸೈನ್ಯ. ಅವಳಿಗೆ ಊಟೋಪಚಾರ ಅಂತ ಹೇಳಿ ಒಂದು ವಾನರನ ಸೇವೆ ಅಂತ ಉಂಟು. ದೇವರಿಗೆ ನೈವೇದ್ಯ ಆಗ್ತದೆ 3 kg ಅಕ್ಕಿಯದ್ದು. ಅದು ಮಂಗಗಳಿಗೆ, ರಾಮನ ಸೇನೆಗೆ ಅಂಥೇಳಿ ಅಂತ. ಹಾಗೆ ದ್ವಾಪರ ಯುಗ ಅಂತ ಹೇಳಿದರೆ ಮಹಾಭಾರತ ಕಾಲ. ಪಂಚಪಾಂಡವರನ್ನು ಕರ್ಕೊಂಡು ಕೃಷ್ಣ ಪರಮಾತ್ಮ ಬಂದಿದ್ದಾರೆ. ಅಲ್ಲಿ ಕೆಳಗೆ ಒಂದು ದೊಡ್ಡ ಕೆರೆ ನೋಡಿದಿರಾ, ಬಂಡೆ ಅಷ್ಟು ಉದ್ದ ಇದೆ. ಅದು ಭೀಮನ ಗದೆಯಿಂದ ಮಾಡಿದ್ದು, ಗದಾ ತೀರ್ಥ ಅಂತಲ್ಲಿ ಅದಕ್ಕೆ ಹೆಸರು. ಅದರಲ್ಲಿ ಒಂದು ಸ್ನಾನ ಮಾಡಿದರೆ ನಿಮ್ಮ ಮೈಯಲ್ಲೆಲ್ಲ ಹುಳು ಕಜ್ಜಿಗಳು ಬರ್ತಲ್ಲ, ಕಿಡು ಗಿಡು ಅಂತ ಹೇಳ್ತಾರಲ್ಲ, ಅದೆಲ್ಲ ಬಿದ್ದು ಹೋಗ್ತದೆ. ಅಲ್ಲಿ ಮತ್ತು ಇಲ್ಲಿ ಅಲ್ಲಿ ಒಂದು ಬಾವಿ ಉಂಟು, ಅಲ್ಲಿ ಒಂದು ತೀರ್ಥ ಉಂಟು. ಅದು ಮಂಡಿ ಉರಿದ್ದು ಜಾನು ತೀರ್ಥ ಅಂತ ಲೆಕ್ಕ. ಒಂದು 15 ಅಡಿ ಆಳ ಇದೆ. ಅದು ಉಂಗುಷ್ಟ ತೀರ್ಥ, ಹೆಬ್ಬೆರಳು ಭೀಮಂದು. ಆ ಜಾನ ತೀರ್ಥದಿಂದ ಮೇಲೆ ಮತ್ತು ಕೆಳಗಿನ ಪಾರ್ವತಿ ದೇವರು ಅಭಿಷೇಕಕ್ಕೆ ನೀರು ಹೋಗಬೇಕು ನೋಡಿ. ಭಟ್ರು ಕೊಂಡೋಗ್ತಾ ಇದ್ದಾರೆ. ಅದು ಇಲ್ಲಿಂದಲೇ ಹೋಗ್ಬೇಕು, ಬೇರೆ ಯಾವ ನೀರು ಆಗೋದಿಲ್ಲ. ಬೇರೆ ನಲ್ಲಿ ನೀರೆಲ್ಲ ಉಪಯೋಗ ಮಾಡೋ ಹಾಗಿಲ್ಲ ಇಲ್ಲಿ. ಆಮೇಲೆ ಕೆಳಗಿನ ದೇವರು ಪಾರ್ವತಿ ಅಂತೇಳಿ, ಅದು ಮಧ್ವಾಚಾರ್ಯ ಪ್ರತಿಷ್ಠೆ, ಕಲಿಯುಗದ್ದೇ. ಅದು 850 ವರ್ಷ ಇದಾಯ್ತು ಅಷ್ಟೇ. ಅದಕ್ಕೆ ಸೀತಾ ಪ್ರಮಾಣ ಕಲ್ಲು ಅಂತೇಳಿ ಅಲ್ಲಿ ಒಂದು ಅರ್ಜುನ ಬಾಣದ ಗುರುತು ಅಂತ ಇದೆ. ಬೆಳ್ಳಿ ರೇಖೆಯಾಗಿ ಉಂಟು. ಅದು ಇಡೀ ಬಂಡೆಗೆ ಉಂಟು. ಅದು ಇಲ್ಲಿ ವರಾಹಾಸುರ ಅಂತ ಇದ್ದಂತೆ ಒಬ್ಬ, ಅವನಿಗೆ ಮೋಕ್ಷ ಕೊಡಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನಲ್ಲಿ ಹೇಳಿದ್ರಂತೆ. ವರಾಹಾಸುರನ ಕೊಂದಂತಹ ಒಂದು ಕುರು ಹೋದು. ಅದು ಹಂದಿ ಕೆರೆ ಅಂತಲೇ ಹೆಸರು ಅದಕ್ಕೆ. ಹಂದಿ ಅಂತ ಹೇಳಿದ್ರೆ ಅದು ಈಗ ಬಂದದ್ದು. ವರಾಹ ಅಂದರೆ ಹಂದಿ ಅಲ್ವಾ, ಹಾಗೆ ಅದು ಹಂದಿ ಕೆರೆ ಅಂತಲೇ ಹೆಸರು. ಅವು ಬಿದ್ದು ಸತ್ತದ್ದು ಅಂತ.